ಒಬ್ಬೊಬ್ಬರು ಮುಖವಾಡನೂ ಕಳಿಸ್ತಾ ಇದೆ ಬೇಗನೆ. ಈ ಸೀರಿಯಲಲ್ಲಿ ಯಾವುದೇ ಬೋರ್ ಆಗೋದಿಲ್ಲ, ಯಾಕೆಂದರೆ ಬೇಗನೆ ಅವ್ರವ್ರ ಮುಖವಾಡಗಳು ಕಳಿಸ್ತಾ ಹೊಸ ಕ್ಯಾರೆಕ್ಟರ್ ಕೂಡ ಬರ್ತಾ ಇದ್ದಾರೆ. ಸೊ ಇವತ್ತು ಕೊನೆವರೆಗೂ ನೋಡಿ ಎಲ್ಲರ ಮುಖವಾಡು ಕಳಿಸೋ ಟೈಮ್ ಹತ್ರ ಬಂದಾಯಿತು. ಸೊ ಆಯಲು ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನೀಲ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸಿ ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಯಾಕೆಂದರೆ ಮುಖವಾಡಗಳು ಕಳಿಸೋ ಟೈಮು ಹತ್ರ ಬಂದಾಯಿತು. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ನೇನು ಇಲ್ಲಿ ಮಣಿ ಜೊತೆ ವಾದಿ ಮಾಡ್ತಾ ಇರ್ತಾನೆ, ಅಂದರೆ ಮಣಿ ಜೊತೆ ಬಾಲ. ಯಾಕೆ ಅಂತಂದರೆ ಇಲ್ಲಿ ಹೇಗಾದರೂ ಮಾಡಿ ನಂಬಿಸ್ಬೇಕನ್ನೋದು ಮಣಿ ಉದ್ದೇಶ ಆಗಿರುತ್ತೆ. ಅಂದರೆ ಕೆಟ್ಟ ಉದ್ದೇಶ ಅಂತೂ ಅಲ್ವೇ ಅಲ್ಲ, ಹೇಗಾದರೂ ಮಾಡಿ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಅಲ್ಲ, ಯಾಕೋ ಈ ರೀತಿ ನೀನು ವರ್ಧ ಮೇಲೆ ಈ ಥರ ಎಲ್ಲ ದ್ವೇಷ ಸಾಧಿಸ್ತಿದ್ದೀಯ ಅಂತ ಬಾಲ ಕೇಳಿದಾಗ ಮಣಿ ಒಂದೇ ಮಾತು ಹೇಳ್ತಾನೆ, ನನ್ನ ತಂಗಿಗೋಸ್ಕರ ಕಣೋ, ನನ್ನ ತಂಗಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ, ನನ್ನ ತಂಗಿಗೆ ಹೇಗಾದರೂ ಮಾಡಿ ನ್ಯಾಯ ಕೊಡಿಸ್ಬೇಕು ನಾನು. ಯಾಕೆಂದರೆ ಅದು ಕಾವೇರಿ ಕೊಲೆ ಮಾಡಿಲ್ಲ ಕಣೋ, ಕಾವೇರಿ ಹೋಗಿ ಜೈಲು ವನವಾಸ ಅನುಭವಿಸ್ತಿರೋದು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡು ಮಣಿ, ನಿನ್ನ ಕೈ ಮುಗಿತೀನಿ ಕಣೋ, ದಯವಿಟ್ಟಿದ್ರೆ ಸುದ್ದಿ ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿರೋದು ಕಲಿಯೋ ಅಂಥೇಳಿ ಬಾಲ ಕೈ ಮುಗಿತಾನೆ. ಇಲ್ಲ ಬಾಲ, ನನಗಂತೂ ನ್ಯಾಯ ಕೊಡಿಸೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಬಾಲ, ಕಣ್ಣು ತೆರೆದು ನೋಡು 10 ವರ್ಷದಿಂದ ಯಾಮಾರಿಸಿದಾರೋ ಅವರು, ನೀನು ಸುಳ್ಳು ಅಂತ ಗೊತ್ತಿದ್ರು ಕೂಡ ಆ ಸುಳ್ಳು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ಕಣೋ ನೀನು. ಪ್ಲೀಸ್ ಕಣೋ, ದಯವಿಟ್ಟು ಒಂದೇ ಸರಿ ನನ್ನ ಅರ್ಥ ಮಾಡ್ಕೊಳ್ಳೋ, ನಾನು ಹೇಳೋದನ್ನ ನೀನು ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಕನ್ವಿನ್ಸ್ ಮಾಡ್ತಾನೆ. ಸೊ ಇನ್ನೇನು ಇಲ್ಲಿ ಒಂದು ಕಡೆ ಇವರಿಬ್ಬರು ತುಂಬ ಚರ್ಚೆ ನಡೀತಾ ಇರುತ್ತೆ. ಯಾಕೆ ಅಂತಂದರೆ ಇಲ್ಲಿ ರಾಣಿ ಇದ್ದಾಳೆ ಅಂತ ಹೇಳಿ ಒಂದು ಮಾತು ಹೇಳಲೇಬೇಕಲ್ವಾ. ಏನಕ್ಕೆ ಬರಬೇಕು ಕಾವೇರಿ ಈಚೆ ಅಂತ ಅಂದಾಗ ರೀಸನ್ನು ಒಂದು ಇರಬೇಕಲ್ವಾ. ಆ ರೀಸನ್ ಹೇಳೋಕ್ಕೋಸ್ಕರ ಸತ್ಯಣ್ಣ ಹೇಳಬಾರ್ದು ರಾಣಿ ಇರೋ ವಿಷಯ ಅಂತೇಳಿ ಅನ್ಕೋತಾ ಇರ್ತಾನೆ. ಇಲ್ಲಿ ಇನ್ನು ಈ ಅಮ್ಮ ರಾಣಿನ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇರ್ತಾಳೆ. ಆ ಗ್ಯಾಪಲ್ಲಿ ಏನಾದರೂ ಸತ್ಯನ ರಾಣಿ ನೋಡಬೇಕು. ಸೊ ಇನ್ನೇನು ಇಲ್ಲಿ ಹೋಗಿ ರವಿ ಅವ್ರ ಹತ್ರ ಹೇಳ್ತಾರೆ, ಏನು ರೀಸನ್ ಇಲ್ಲ ಅಂತಂದರೆ ಕಾವೇರಿನ ಹೊರಗಡೆ ಯಾಕೆ ಕರ್ಕೊಬರ್ಬೇಕು ಅನ್ನೋದು ಸ್ಟ್ರಾಂಗ್ ರೀಸನ್ ಇರಲೇಬೇಕು. ಏನಾದರೂ ಸ್ಟ್ರಾಂಗ್ ರೀಸನ್ ತೊಗೊಂಡು ಬನ್ನಿ, ಕಾವೇರಿನ ಬಿಡಿಸ್ಕೊಂಡು ಬರೋಣ ಅಂತ ರವಿ ಅವ್ರಿಗೆ ಹೇಳ್ತಾರೆ. ಲಂಬೋದವರು ಸತ್ಯ ಇದ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬರಬೇಕಾದಾಗ ರಾಣಿ ಏನು ಮಾಡಿಬಿಡ್ತಾಳೆ, ಮೇಲಿಂದ ಅವ್ರ ಮಾಮನ್ನ ನೋಡಿಬಿಟ್ಟು ಓಡ್ ಬಂದು ಮಾಮ ಅಂತೇಳಿ ಕೂಕೊಂತಾಳೆ. ಆಗ ಸತ್ಯಣ್ಣ ಸಡನ್ನಾಗಿ ಹಿಂದಕ್ಕೆ ತಿರುಗಿ ನೋಡಿದಾಗ ರಾಣಿ ಆಲ್ರೆಡಿ ಅಲ್ಲಿರ್ತಾಳೆ. ರಾಣಿ, ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂತ ಶಾಕಿಂದ ಸತ್ಯಣ್ಣ ನೋಡ್ತಾರೆ. ಹೋಗಿ ಹಗ್ ಮಾಡ್ಕೊಬಿಡ್ತಾಳೆ. ಹಗ್ ಮಾಡ್ಕೊಂಡಿದ್ದೆಲ್ಲ ಇಲ್ಲೇ ನಿಂತಿರ್ತಾಳಲ್ವ ಸರಳ, ಅದನ್ನೆಲ್ಲ ನೋಡ್ಬಿಟ್ಟು ನನ್ನ ಕತೆ ಮುಗೀತು ಅಂತ ಅಂದ್ಕೊಳ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಕೂಡ ನನಗೆ ಸಾಕ್ಷಿ ತೋರಿಸು ಅಂತ ಹೇಳ್ಬಿಟ್ಟು ಬಾಲ ಕೇಳ್ತಾನೆ ಮಣಿನ. ಆ ಸಾಕ್ಷಿ ನಿಮ್ಮ ವರ್ಧ ಬಾಸ್ ಹತ್ರನೇ ಇದೆ, ಅವ್ರನ್ನೇ ಕೇಳು, ಎಲ್ಲ ಹೇಳ್ತಾರೆ, ಅವರೇ ಸಾಕ್ಷಿ ಅಂತ ಕೂಡ ಮಣಿ ಹೇಳ್ತಾನೆ. ಆಗ ಹೇಳಿದಾಗ, ನನಗೆ ಇಷ್ಟೊಂದು ಬೇಜಾರು ಮಾಡಿಸ್ಬೇಡ ಮಣಿ, ಪ್ಲೀಸ್ ಕಣೋ, ಯಾಕೆ ಬಾಸು ಹತ್ರ ಇಷ್ಟೊಂದೆಲ್ಲ ನೀನು ನಡ್ಕೋತೀಯ ಅಂತಂದಾಗ ಅಷ್ಟರಲ್ಲೇ ಡೋರ್ ಸೌಂಡ್ ಆಗುತ್ತೆ. ಅಂದರೆ ಬಾಗಿಲು ಸೌಂಡ್ ಆದ ತಕ್ಷಣನೇ ಮಣಿ ಇಟ್ಕೊಂಡು, ನೋಡು ವರ್ಧ ಬಂದ ಅಂತ ಅನಿಸುತ್ತೆ, ಪ್ಲೀಸ್ ನೀನು ಈ ವಿಷಯನ ತಿಳ್ಕೊಬೇಕು ಅಂತಂದರೆ ಹೋಗಿ ಅಲ್ಲಿ ಡೋರ್ ಪಕ್ಕದಲ್ಲಿ ಬಚ್ಚಿಟ್ಕೋ, ನಾನು ಕೈನೆಲ್ಲ ಕಟ್ಟಾಕಿದ್ದಾರೆ ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಕೂತಿರ್ತೀನಿ ಅಂತ ಮಣಿ ಒಳ್ಳೆ ಪ್ಲ್ಯಾನ್ ಮಾಡಿಬಿಡ್ತಾನೆ. ಆಗ ಇದೊಂದು ಮಾತು ಮಾತ್ರ ಬಾಲ ಕೇಳ್ತಾನೆ. ಹೋಗಿ ಒಂದು ಡೋರ್ ಪಕ್ಕದಲ್ಲಿ ಬಚ್ಚಿಟ್ಕೊಬಿಡ್ತಾನೆ. ಯಾರು? ಬಾಲ. ಬಚ್ಚಿಟ್ಕೊಂಡ ತಕ್ಷಣವೇ ಇನ್ನು ಇವನು ನನ್ನ ಕಟ್ಟಾಕಿರೋ ನಂತರನೇ ಖರ್ಚಿಪ್ನ ಮೇಲೆ ಅಂದ್ಕೊಂಡು ಕೈನ ಹಿಂದೆ ಮಡ್ಚ್ಕೊಂಡು ಕಾಲು ಚಚ್ಕೊಂಡು ಕೂತ್ಬಿಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ವರ್ಧ ಕೂಡ ಬಂದುಬಿಡ್ತಾನೆ. ಬಂದ ತಕ್ಷಣ ಇಲ್ಲಿ ಒಂದು ಕಡೆನ ಮಗು ಬಂದು ತಪ್ಕೊತೈತೆ. ಮಾಮ, ನನ್ನ ಇಲ್ಲಿ ಮಗಳು ಅಂತ ಹೇಳ್ತಿದ್ದಾರೆ, ನಾನು ಇಲ್ಲಿರೋದಿಲ್ಲ ಆ ಯಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಈ ಮೇಡಮ್ ಅಂತ ಹೇಳ್ಬಿಡ್ತಾರೆ. ಅಷ್ಟರಲ್ಲೇ ಆ ಯಮ್ಮ ಓಡ್ ಬಂದುಬಿಟ್ಟು ರಿಕ್ವೆಸ್ಟ್ ಮಾಡ್ತಾಳೆ, ನನ್ನ ಮಗು ರಾಣಿ, ನನ್ನ ಮಗು ಅಂತೇಳಿ ಕನ್ವಿನ್ಸ್ ಮಾಡ್ತಾಳೆ. ಯಾರಮ್ಮ ನಿನ್ನ ಮಗು? ನಾನು ಸೊಸೆ ಕಣಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೂ ಕೂಡ ತುಂಬಾ ಕನ್ವಿನ್ಸ್ ಮಾಡ್ತಾರೆ. ಸರಳ ಅದನ್ನೆಲ್ಲ ನೋಡ್ತಲೇ ಇರ್ತಾಳೆ. ಇಲ್ಲೇ ಒಂದು ಕಡೆ ಇನ್ನೇನು ರವಿ ಬಂದ್ಬಿಟ್ಟು, ಅಂದರೆ ಅವ್ರ ಲಾಯರು, ಬೇಡಮ್ಮ ನಮ್ಮ ಮಗಳೆಲ್ಲ ಅವಳು ಅಂತ ಹೇಳ್ಬಿಟ್ಟು ಹೇಳಿದಾಗ, ರೀ ನನ್ನ ಮಗಳು ಕಣ್ರಿ, ಯಾಕ್ರಿ ಹಂಗೆ ಹೇಳ್ತಾ ಇದ್ದೀರಾ, ಅವಳೇ ನನ್ನ ಮಗಳು ಅಂತ ಅಂದಾಗ, ನೋಡು ಮಮ್ಮ ಹೆಂಗೆ ಮಾತಾಡ್ತಾಳೆ ಅಮ್ಮ ನನ್ನ ಮಗಳು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾ ಇರ್ತಾಳೆ. ಸೊ ಇನ್ನೇನು ರವಿ ಇದ್ಕೊಂಡು, ರೀ ಬೇಜಾರು ಮಾಡ್ಕೋಬೇಡ ಕಣ್ರಿ ಸತ್ಯ ಅವರೇ, ನಮ್ಮ ಮಗಳು 1 ವರ್ಷದ ಕಾಲ ಅಂದರೆ ಹಿಂದೆ ಸತ್ತೋದ್ಲು, ಇವಾಗ ಇವಳೇ ಮಗಳು ಅಂತ ಅಂದ್ಕೊಂಡು ಭಾವಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ರವಿ ಅವರು ಹೇಳ್ತಾರೆ. ಆಗ ರಾಣಿ ಅಂತೂ ತುಂಬ ಭಯ ಪಟ್ಕೊಂಡು ಅವ್ರ ಮಾವನ್ನ ಹೌಚ್ಕೊಂಡು ನಿಂತಿರ್ತಾಳೆ. ಸೊ ಎಲ್ಲಿ ಅಮ್ಮ ಕರ್ಕೊಂಡೋಗ್ಬಿಡ್ತಾಳ ಅಂತ ತುಂಬಾ ಭಯಪಟ್ಟಿರ್ತಾಳೆ. ಯಾಕೆಂದರೆ ಅಷ್ಟೊಂದು ಅತಿಯಾದ ಪ್ರೀತಿ ಬೇರೆ ತಾಯಿ ಕೊಟ್ಟ ಮೇಲೆ ಮಗುಗೆ ತುಂಬ ಹಿಂಸೆ ಆಗುತ್ತಲ್ವ. ಸೊ ಹಾಗಾಗಿ ಇನ್ನೇನು ರವಿ ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನಮ್ಮ ಮಿಸ್ಸಸ್ ಈ ರೀತಿ ಮಾಡಿಬಿಟ್ಟಿದ್ದಾರೆ,
ಅನಾಥೆ ಅಂತ ಹೇಳಿಬಿಟ್ಟು ಅಂದಾಗ, ಯಾರು ಅನಾಥೆ ಅಂತ ಹೇಳಿದ್ದು, ಅವಳಿಗೆ ನಾನಿದ್ದೀನಿ ಅಂತ ಹೇಳಿಬಿಟ್ಟು ಅವಾಗ ಅವರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ನಿನ್ನೆ ಆ ಅಮ್ಮ ತುಂಬ ಅಳ್ತಲೇ ಇರ್ತಾಳೆ. ಇಲ್ಲ ನನಗೆ ಆ ಮಗು ಬೇಕು, ನನಗೆ ರಾಣಿ ಬೇಕು, ಪ್ಲೀಸ್ ರೀ ಅಂತ ತುಂಬಾ ಕನ್ವಿನ್ಸ್ ಮಾಡಿ ಹಂಗೆ ಕಣ್ಣು ತಿರುಗಿ ಸುತ್ತೋಗೋ ಥರ ಬಿದ್ದೋಗ್ತಾಳೆ. ಸತ್ಯ ಹೋಗಿ ಸಹಾಯ ಮಾಡ್ತಾರೆ. ಸೊ ಇಲ್ಲಿ ಒಂದು ಕಡೆಯಿಂದ ವರ್ಧನ ಒಂದು ಮುಖವಾಡ ಕಳಚಿ ಬೀಳೋ ಟೈಮ್ ಹತ್ರ ಬಂದಾಯಿತು. ಇನ್ನು ಬಂದು ಕೂತ್ಕೋತಾನೆ ಪಕ್ಕದಲ್ಲಿ, ಮಣಿ ಪಕ್ಕದಲ್ಲಿ ಕೂತ್ಕೊಂಡು ಕರ್ಚಿಪ್ನ ಎಳಿತಾನೆ. ಕರ್ಚಿಪ್ನ ಎಳೆದ ತಕ್ಷಣ ಏನು ಮಣಿ ಹೇಗಿದೆಯಾ ಅಂತೇಳಿ ಕೇಳ್ತಾನೆ. ಹೇಗಿರೋಣ ಅಂತೇಳಿ ಸುಮ್ಮನೆ ಅವನು ಏನು ಮಾತಾಡ್ದಂಗೆ ಅವ್ನ ಮುಖವಾಡನ ಕಳಚೋವರೆಗೂ ಸುಮ್ಮನೆ ಇರಬೇಕಂತ ಅವನೇನು ಮಾತಾಡ್ತಾನೆ ಇರಲ್ಲ. ಆಗ ನೋಡು, ನಿನ್ನ ಪರವಾಗಿ ಅಂದರೆ ಕಾವೇರಿ ಪರವಾಗಿ ಇರೋ ಸಾಕ್ಷಿಗಳು ನನ್ನ ಕೈಗೆ ಸಿಕ್ತು ಅಂತಂದರೆ ನೀನು ಅವತ್ತೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅದನ್ನು ಬಾಲ ಕೇಳಿಸ್ಕೊತಾನೆ. ಇನ್ನೊಂದು ವಿಷಯ ಏನು ಗೊತ್ತಾ, ಅಲ್ಲ ನೀನು ಖಂಡಿತ ಕಾವೇರಿನ ಜೈಲ್ಗೆ ಹಾಕ್ಸಿರೋದು ನೀನೇನಾ ಅಂತ ಮಣಿ ಕೇಳ್ತಾನೆ. ಆ ಕೇಳಿದ ತಕ್ಷಣ ವರ್ಧ ಇದ್ಕೊಂಡು ಯಾಕೆ ಡೌಟಾ ಅಂತ ಹೇಳಿಬಿಟ್ಟು, ಗೊತ್ತಿಲ್ವಾ ನಿನಗೆ ನಾನು ಕಾವೇರಿನ ಜೈಲ್ಗೆ ಹಾಕ್ಸಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದನ್ನು ಕೂಡ ಕೇಳಿಸ್ಕೊತಾನೆ ಬಾಲ. ಎರಡನೇ ಡೌಟು ಶುರುವಾಯಿತು. ಡೌಟ್ ಏನಲ್ಲಿ ನಿಜನೇ ಆಗೋಗ್ಬಿಟ್ಟಿದೆ. ಸೊ ಇನ್ನೇನು ನಿನಗೆ ಗೊತ್ತಿಲ್ವಾ ನಾನು ಹೇಗೆ ಚುಚ್ಚಿದೆ, ಹೇಗೆ ಜೈಲಿಗೆ ಹಾಕ್ತೆ ಕಾವೇರಿನ ಅಂತ ಹೇಳಿ ಎಲ್ಲ ಹೇಳ್ತಾ ಇರ್ತಾನೆ. ಮಣಿ ಇದ್ಕೊಂಡು ಈ ಮಾತಿಗೆ ನಗ್ತಾ ಇರ್ತಾನೆ, ಇವನು ಮುಖವಾಡ ಬಯಲಾಯಿತು ಅಂತ ಹೇಳಿಬಿಟ್ಟು. ಹಾಗಿದ್ರೆ ಆ ಸಾಕ್ಷಿ ಒಂದು ನನಗೆ ಸಿಗಲಿ, ಆ ಸಾಕ್ಷಿ ಸಿಕ್ಕಿ ಆದಮೇಲೆ ನಿನ್ನಂತೂ ಈ ಭೂಮಿ ಮೇಲೆ ಇರೋಕ್ಕೆ ಬಿಡೋದೇ ಇಲ್ಲ, ಅವತ್ತೇ ನಿನ್ನ ಕತೆ ಮುಗೀತು ಅಂತ ಕೂಡ ವರ್ಧ ಹೇಳ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ತುಂಬ ಸಿಟ್ಟು ಮಾಡಿಕೊಂಡು ಸತ್ಯಣ್ಣ ನಿಂತಿರ್ತಾರೆ ಶರ್ಟ್ನ ಓಪನ್ ಮಾಡಿಕೊಂಡು. ಸೊ ಅಷ್ಟರಲ್ಲೇ ಸರಳ ತೊಗೊಳ್ರಿ ಕಾಫಿ ಕುಡೀರಿ ಅಂತ ಕಾಫಿ ಕೊಡೋಕ್ಕೆ ಅಂತ ಬರ್ತಾಳೆ. ಯಾರಿಗೆ ಕಾಫಿ ಬೇಕು, ನೀನಿಷ್ಟು ನೀಚ್ ಹೆಂಗ್ಸ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಅಂದಾಗ, ಸ್ವಲ್ಪ ತಲೆ ಫ್ರೆಶ್ ಆಗುತ್ತೆ ತೊಗೊಳ್ರಿ ಅಂತೇಳಿ ಕಾಫಿ ಕೊಟ್ಟರೆ ತೆಗೆದು ಬಿಸಾಕ್ಬಿಡ್ತಾನೆ, ಕೈಯೆಲ್ಲ ಸುಟ್ಟೋಗುತ್ತೆ. ಆಗ ಸರಳ ಇಟ್ಕೊಂಡು ಕೈ ಸುಟ್ಟೋಯ್ತು ಅಂತ ಹೇಳಿದಾಗ, ನಿನ್ನ ನಾಟಕದ ಪ್ರೀತಿ ನನಗೆ ಬೇಕಾಗಿಲ್ಲ, ಇಷ್ಟು ಕೆಟ್ಟ ನೀಚ್ ಬುದ್ಧಿ ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ನನ್ನ ಹೆಂಡ್ತಿಗೆ ಈ ಥರ ಬುದ್ಧಿ ಐತಂದರೆ ನಾನು ನಂಬಕ್ಕೆ ಆಗ್ತಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈತಾನೆ. ಅಮ್ಮ ಮಗಳು ಸೇರಿಕೊಂಡು ಇಂಥ ಕೆಟ್ಟ ಕೆಲಸ ಮಾಡಿದಿರಲ್ಲ, ನಿಮಗೇನು ಅನ್ಸೋದಿಲ್ವಾ? ಅಲ್ಲ ನಿನ್ನಂಥ ಒಂದು ಒಳ್ಳೆ ಮುಖ ಮೇಲೆ ಹಾಕ್ಕೊಂಡು ಒಳಗಡೆ ಕೆಟ್ಟ ಮುಖ ಇಟ್ಕೊಂಡು ಬದುಕ್ತಾ ಇದೆಯಲ್ಲ, ನಿನಗೇನು ಅನ್ಸಲ್ವಾ? ನಿನ್ನ ಏನು ಅಂತ ಅಂದ್ಕೊಂಡಿದ್ದೆ, ಇಷ್ಟು ಕೆಟ್ಟು ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಸೊ ಸರಳ ಇದ್ಕೊಂಡು ಪ್ಲೀಸ್ ಕಣ್ರಿ ಅಂತೇಳಿ ಕನ್ವಿನ್ಸ್ ಮಾಡ್ತಲೇ ಇರ್ತಾಳೆ. ಅಷ್ಟರಲ್ಲೇ ರಾಣಿ ಬರ್ತಾಳೆ. ರಾಣಿ ಬಂದುಬಿಟ್ಟು ಮಾಮ ಅಂತೇಳಿ ಬರ್ತಾಳೆ. ನೀನು ಮಾತಾಡಬೇಡ ನನ್ನ ಹತ್ರ, ನಿನ್ನ ಓದ ಕಳಿಸಿರೋದು ಏನಕ್ಕೆ, ನಾನು ಅಷ್ಟೊಂದು ಗೊತ್ತಾಗೋದಿಲ್ವ ನಿನಗೆ? ಏನು ಕರ್ಕೊಂಡು ಹೋಗ್ತಾರೆ ಬೇರೆಯವರು, ಎಲ್ಲಿಗೆ ಹೋಗ್ತಾರೆ ಅಂತ ವಿಚಾರಿಸೋದೊಂದು ಜ್ಞಾನ ಬೇಡವಾ ನಿನಗೆ? ಏನೇನು ನಡೆದ್ರು ನನಗೆ ಹೇಳಬೇಕು ಅಂತ ಹೇಳಿದ್ದೆ ತಾನೇ ನಾನು ಅಂಥೇಳಿ ಗದ್ರಿ ಇಡ್ತಾ ಇರ್ತಾರೆ. ಅಷ್ಟರಲ್ಲೇ ರಾಣಿ ನಂಬಿಸಿ ಹೋಗಿ ಏನಾದರೂ ಮಾಡಿ ಮಾಮನ್ನ ಸ್ವಲ್ಪ ಕಾಮ್ ಡೌನ್ ಮಾಡಬೇಕು ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎದ್ರುಕೊಂಡು ಹೋಗಿ ಗದ್ದನ ಹಿಡ್ಕೋತಾಳೆ. ಗದ್ದನ ಹಿಡ್ಕೊಂಡ ತಕ್ಷಣ ಎಷ್ಟು ಕೋಪ ಇದ್ರೂ ಕೂಡ ಕಮ್ಮಿ ಆಗಿಬಿಡುತ್ತೆ. ಯಾಕೆಂದರೆ ತಂಗಿ ಕೂಡ ಅದೇ ರೀತಿ ಸಮಾಧಾನ ಮಾಡ್ತಾ ಇದ್ಲಲ್ವ, ಸೊ ಅದು ನೆನಪಾಗುತ್ತೆ. ಅದನ್ನೆಲ್ಲ ಸರಳ ನೋಡಿಕೊಂಡು ಫೀಲ್ ಮಾಡ್ಕೊತಾ ಇರ್ತಾಳೆ. ಸರಳ ಇಲ್ಲಿ ಕೆಟ್ಟೋಳು ಅಂತಲ್ಲ, ಅವ್ರ ಅಮ್ಮನಿಂದ ಕೆಡ್ತಿರುವಂಥದ್ದು ಅಷ್ಟೇನೆ. ಆಗ ಬಗ್ಬಿಟ್ಟು ನಾನು ಇದ್ದೀನಿ ರಾಣಿ ನಿನಗೆ ಅಂತೇಳಿ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ಇವರಿಬ್ಬರದು ಮಾತುಕತೆ ಆಗ್ತಾ ಇರುತ್ತೆ. ಅಲ್ಲ ನಿನಗೆ ಸಾಕ್ಷಿ ಸಿಕ್ಕಲಿಲ್ಲ ಅಂತಂದರೆ ಏನು ಮಾಡ್ತೀಯ ಅಂತಂದರೆ, ಆ ಸಾಕ್ಷಿ ಹುಡ್ಕೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಕೂಡ ಹೇಳ್ತಾನೆ. ಸೊ ಇಲ್ಲಿ ಹೇಗೆ ಸಾಯಿಸ್ತೆ ಏನು ಅಂತೇಳಿ ಬಾಲ ಮಣಿ ಅಂತ ಕೇಳಿದಾಗ ಆ ಚುಚ್ಚಿ ಸಾಯಿಸಿರೋ ಕಥೆನೆಲ್ಲ ಹೇಳಿಬಿಡ್ತಾನೆ. ಅದನ್ನು ಬಾಲ ಕೂಡ ನೆನ್ಪು ಮಾಡ್ಕೊತಾನೆ. ಹೌದಲ್ವಾ, ಅವಳ ಕೈಯಲ್ಲಿ ಚಾಕು ಇತ್ತು, ಅದನ್ನು ನಾನು ನೋಡಿದೆ. ಅದು ನೋಡಿದ ತಕ್ಷಣ ಅವಳೇ ಚುಚ್ಚಿದ್ದಾಳೆ ಅಂತ ನನಗೆ ಡೌಟ್ ಬಂತು. ಸೊ ಅವಳು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ನಾನು ಕನ್ವಿನ್ಸ್ ಆಗಲಿಲ್ಲ, ಇವಳೇ ಸಾಯಿಸಿರೋದು ಅಂತ ನಾನು ಕೂಡ ಈ ಬಾಸ್ ಪರನೇ ಸೇರ್ಕೊಂಡ್ಬಿಟ್ಟು ಇವತ್ತು ಈ ರೀತಿ ನನ್ನ ಹೆಂಡ್ತಿನ ಕಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗಿಬಿಟ್ಟು ಅಲ್ಲೇ ಅಳಕ್ಕೆ ಶುರು ಮಾಡಿಬಿಡ್ತಾನೆ ಬಾಲ. ಗೊತ್ತಾಗ್ಬಿಡುತ್ತೆ ಅವನಿಗೆ ನಿಜ. ಇನ್ನೇನೆಲ್ಲ ಮುಖವಾಡ ಬಯಲಾಯ್ತಲ್ವ, ವರ್ಧ ಎಲ್ಲ ಹೇಳಿ ಆಯಿತು ಮಣಿ ಕೈಲಿ. ಅದನ್ನು ಕೇಳಿಸ್ಕೊಂಡು ಇನ್ನೇನೆಲ್ಲ ಗೊತ್ತಾಗೋಯಿತು. ಈ ಸೀರಿಯಲಲ್ಲಿ ಏನು ಗೊತ್ತಾ, ಇನ್ನೊಂದು ಕನಸು ಅನ್ನೋದು ಯಾವುದಿಲ್ಲ, ಎಲ್ಲ ರಿಯಲೇ ಇರುತ್ತೆ. ಸೊ ಇನ್ನೇನು ಅವಾಗ ಮಣಿ ಇಟ್ಕೊಂಡು ನಗ್ತಾ ಇರ್ತಾನೆ. ನಿನ್ನ ಕತೆ ಮುಗೀತು ಹೋಗು ಅಂತ ಹೇಳ್ಬಿಟ್ಟು. ನಿನ್ನ ಕತೆ ಮುಗೀತು ಅಂತ ಅದೇಗೋ ಅಂದ್ಕೊಳ್ತೀಯ, ನಿನ್ನ ಕತೆ ಫಸ್ಟ್ ನೋಡ್ಕ ಅಂತ ಹೇಳ್ಬಿಟ್ಟು ಹೋಗಿ ಡೋರ್ ಹಾಕ್ಕೊಂಡು ಹೊರಟೋಗ್ಬಿಡ್ತಾನೆ ಯಾರು, ವರ್ಧ. ಸೊ ಇನ್ನೇನು ಆಗ ಬರ್ತಾನೆ ಹೊರಗಡೆ. ನೋಡ್ದ ಬಾಲ, ನಾನು ಎಷ್ಟು ಹೇಳಿದ್ರು ನೀನು ನಂಬ್ತಾ ಇರಲಿಲ್ಲಲ್ವಾ, ಈಗ ಸಾಕ್ಷಿ ನಿನ್ನ ಎದುರಿಗೆ ಗೊತ್ತಾಯ್ತಲ್ವ ಅಂದಾಗ, ಅಲ್ಲ ಈ ವರ್ಧ ಬಾಸು ಇಷ್ಟು ಕೆಟ್ಟೋರಂತ ನನಗೆ ಗೊತ್ತೇ ಇರಲಿಲ್ಲ ಅಂದಾಗ, ಅವನ ಬಾಸು ಅಂತ ಏನೋ ಹೇಳ್ತೀಯಾ, ಅವನಂತ ಇದು ಯಾರು ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ
ನನಗೆ ಈ ಥರ ಅಂತ ಗೊತ್ತೇ ಇರಲಿಲ್ಲ ಮಣಿ, ಇಷ್ಟು ಕೆಟ್ಟು ನೀಚ್ ಅಂತ ಗೊತ್ತೇ ಇರಲಿಲ್ಲ, ಇವ್ನಿಗೆ ಏನು ಮಾಡ್ತೀನಿ ನೋಡು ಅಂತೇಳಿ ಹೊರಡಕ್ಕೆ ಹೋಗ್ತಾನೆ. ಅಷ್ಟರಲ್ಲೇ ಮಣಿ ಇಟ್ಕೊಂಡು ತಡೀತಾನೆ. ಈ ಕೋಪದಲ್ಲಿ ನೀನು ಇವಾಗ ಹೋಗಿ ಏನಾದರೂ ಮಾಡಿದರೆ ಅವ್ನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾನೆ. ಬಲ ಅವನ್ನ ಹೇಗೆ ಹೊಡಿಬೇಕು ಅಂತಂದರೆ ನೀನು ಒಂದು ಪ್ಲಾನ್ ಮಾಡಿ ಹೊಡಿಬೇಕು ಅವನ್ನ. ನೀನು ಯಾವಷ್ಟಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡ ಅಂತ ಮಣಿ ತಡೀತಾನೆ. ಆಗ ಇನ್ನೇನು ಅವನ್ನ ಹೇಗೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಅವನ ತಾಳಕ್ಕೆ ನಾನು ಕುಣಿತಿದ್ದೆ, ಇವಾಗ ನನ್ನ ತಾಳಕ್ಕೆ ಅವ್ನು ಕುಣಿಬೇಕು. ಆ ಒಂದು ವಿಷಯ ಬೇಕು ಅಂತಂದರೆ ನನ್ನ ಪರ್ಮಿಷನ್ ತೊಗೊಂಡು ಮಾಡಬೇಕು, ಅವನ್ನ ಹಾಗೆ ಮಾಡ್ತೀನಿ ಅಂತೇಳಿ ಅಲ್ಲಿ ಮಣಿ ಹತ್ರ ಹೇಳಿಬಿಟ್ಟು ಬಾಲ ಹೊರಟೋಗ್ತಾನೆ. ಸೊ ಇನ್ನೇನು ಮಣಿ ಕೆಲಸ ಮುಗೀತು. ಇವತ್ತು ತುಂಬಾ ಖುಷಿ ಆಯಿತು ಅವ್ನು ನಂಬಿದ್ದಕ್ಕೆ ಅಂತೇಳಿ ತುಂಬಾ ಖುಷಿ ಪಟ್ಕೊಂಡು ನಗಾಡಿಕೊಂಡು ಬಾಲ ವರದಾ ನಿನ್ನ ಕತೆ ಮುಗೀತು ಅಂತ ಅಂದ್ಕೊಂಡು ನಿಂತಿರ್ತಾನೆ. ಸೊ ಇಲ್ಲಿ ಒಂದು ಕಡೆ ಮಣಿ ರಾಣಿ ಸಮಾಧಾನ ಮಾಡ್ತಾ ಇರ್ತಾಳೆ ಅವ್ರ ಮಾವನ್ನ. ಮಾವ ಕೋಪ ಮಾಡ್ಕೊಬಿಡಿ ಪ್ಲೀಸ್, ತಪ್ಪಾಯಿತು ಅಂತ ಹೇಳಿಬಿಟ್ಟು. ತಪ್ಪಾಯಿತು ಅಂತ ಸಾರಿ ಕೇಳ್ತೀಯಲ್ಲ, ಈ ರೀತಿ ಮಾಡೋದಕ್ಕಿಂತ ಮುಂಚೆ ಒಂದು ನಿಮಿಷ ಯೋಚನೆ ಮಾಡೋಕ್ಕಾಗಲ್ವ ರಾಣಿ ನಿನಗೆ, ನಾನು ಇದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಹೇಳಿಬಿಟ್ಟು ಬೈತಾ ಇರ್ತಾರೆ. ಅಷ್ಟರಲ್ಲಿ ಅತ್ತೆ ನಿಮಗೂ ಗೊತ್ತಾಗೋದಿಲ್ವಾ, ಅಲ್ಲ ನೀವು ಒಂದು ಹೆಣ್ಣು ತಾನೇ, ಹೆಣ್ಣಾಗಿ ಒಂದು ತಾಯಿರ ಮಗುನ ಹೋಗಿ ಅನಾಥೆ ಅಂತೇಳಿ ಇನ್ನೊಬ್ಬರಿಗೆ ಮಾರ್ತೀರಂದರೆ ನಿಮ್ಗೆ ಎಷ್ಟು ಕೆಟ್ಟು ಮನಸ್ಸಿರ್ಬೋದು, ಯೋಚನೆ ಮಾಡಿದ್ದೀರಾ ನೀವು ತಾಯಿ ಮಗಳು ಸೇರಿಕೊಂಡು ನನ್ನ ಮಗುಗೆ ಏನೆಲ್ಲ ಮಾಡ್ತಾ ಇದ್ದೀರಾ. ಅವಳು ಅನಾಥೆ ಅದು ಹೇಗಾಗ್ತಾಳೆ, ಅವರಮ್ಮ ಜೈಲಲ್ಲಿದ್ದಾಳೆ ಅಷ್ಟೇ, ಇವತ್ತೆಲ್ಲ ನಾಳೆ ಈಚೆ ಬಂದೇ ಬರ್ತಾಳೆ, ಮತ್ತು ನಾನು ಅವ್ರ ಮಾವ ಇದ್ದೀನಿ, ಅದು ಹೇಗೆ ಅನಾಥೆ ಆದ್ಲವಳು ಅಂತ ಹೇಳಿಬಿಟ್ಟು ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಆ ಅಜ್ಜಿ ಏನು ಮಾತಾಡ್ದಂಗೆ ಮಾಡೋದೆಲ್ಲ ಮಾಡಿ ಸುಮ್ಮನೆ ನಿಂತಿರ್ತಾರೆ. ಸೊ ನಿಮ್ಮನ್ನೆಲ್ಲ ಎಷ್ಟು ನಂಬದೆ ಗೊತ್ತಾ, ಇಷ್ಟು ನಂಬಿದ್ದಕ್ಕೆ ನನಗಿಂತ ಮೋಸ ಮಾಡ್ತೀರಂತ ನನಗೆ ಗೊತ್ತೇ ಇರಲಿಲ್ಲ, ಇಷ್ಟು ಕೆಟ್ಟು ಮನಸ್ಥಿತಿ ಇದೆ ನಿಮಗೆ ಅಂತ ಗೊತ್ತೇ ಇರಲಿಲ್ಲ ಅಂದಾಗ ಸರಳ ಇಟ್ಕೊಂಡು ರೀ ಅಂತ ಕರೆಯೋಕ್ಕೆ ಹೋಗ್ತಾಳೆ. ರೀ ಸುಮ್ಮನೆ ರೇ, ನೀನು ನನ್ನ ಹೆಂಡ್ತಿ ಯಾಕೆ ಲಾಯಕ್ಕೆ ಇಲ್ಲ, ನೀನು ಯಾವತ್ತು ನಾನು ಮದುವೆ ಮಾಡ್ಕೊಬಂದು ಅವತ್ತೇ ನನ್ನ ಜೀವನ ಈ ಥರ ಆಗೋಯ್ತು ಅಂತ ಹೇಳ್ಬಿಟ್ಟು ಸರಳಾಗಿ ಚೆನ್ನಾಗಿ ಬೈತಾರೆ. ಅದನ್ನು ನೋಡಿಕೊಂಡು ರಾಣಿ ತುಂಬ ಫೀಲ್ ಮಾಡಿಕೊಂಡು ನಿಂತಿರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಬಾಲ ಫೋಟೋನ ಇಟ್ಕೊಂಡಿರ್ತಾರೆ, 4 ಜನ ಫೋಟೋ ತೊಗೊಂಡಿರ್ತಾರಲ್ವ, ಅಂದರೆ ವರದಾ, ಬಾಲ, ಸುಲೋಚನಾ ಮತ್ತು ಕಾವೇರಿ. ಅದನ್ನು ನೋಡ್ಕೊಂಡು ನಿಂತ್ಕೊಂಡು ಅದನ್ನು ಕಾವೇರಿ, ಸಾರಿ ಕಾವೇರಿ, ನನಗೆ ಗೊತ್ತಿಲ್ಲದ ತಪ್ಪು ಮಾಡಿಬಿಟ್ಟೆ, ಸೊ ನಿನ್ನ ನಂಬೋದಕ್ಕಿಂತ ಹೆಚ್ಚಿನಾಗಿ ಇವನ್ನ ನಂಬಿ ನಾನು ಕೆಟ್ಟುಬಿಟ್ಟೆ ಅಂಥೇಳಿ ಆ ಫೋಟೋದಲ್ಲಿ ಅವನು ಇರ್ತಾನಲ್ಲ ಅದನ್ನ ಹರಿದು ಅವನ್ನ ಬಿಸಾಕ್ಬಿಟ್ಟು ಅವ್ರು 3 ಜನ ಫೋಟೋನ ಇಟ್ಕೊಂಡು ತುಂಬಾ ಕೋಪ ಮಾಡಿಕೊಂಡು ಇನ್ಮೇಲೆ ಕೌಂಟ್ ಶುರುವಾಗುತ್ತೆ, ಅಂದರೆ ನಿನ್ನ ಮೇಲೆ ಇನ್ಮೇಲೆ ರಿವೆಂಜ್ ತೀರಿಸ್ಕೊಳೋದು ಶುರುವಾಗುತ್ತೆ, ಈ ದ್ವೇಷ ಹೇಗಿರುತ್ತೆ ಅಂತ ನೀನು ನೋಡುವಂತೆ, ಈ ದ್ವೇಷ ನಿನಗೆ ಯಾವ ಥರ ಪಾಠ ಕಲಿಸುತ್ತೆ ಅಂತ ಕೂಡ ನೋಡುವಂತೆ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿಕೊಂಡು ಅಳ್ತಾ ನಿಂತಿರ್ತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ಮೇಲಂತೂ ಧಮಾಕ ಸೂಪರಾಗಿರುತ್ತೆ ಸೀರಿಯಲ್ ಅಂತೂ, ದಿನ ನೋಡ್ತಾ ಹೋಗಿ ಸಕ್ಕತ್ತಾಗಿರುತ್ತೆ. ಒಂದು ಎಂಟರ್ಟೈನ್ಮೆಂಟ್ ಅಂತೂ ಕೂಡ ಸತ್ಯ, ಒಂದು ಹಾಫ್ ಆನ್ ಅವರು ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಾಳೆ ಸಂಚಿಕೆಯಲ್ಲಿ ಇನ್ನೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಯಾಕೆಂದರೆ ರಾಣಿನ ಕೊಂಡ್ಕೋಬೇಕು ಅಂತ ಲಾಯರ್ ಬಂದಿರ್ತಾರೆ. ಸೊ ಏನಾಗುತ್ತೆ, ಏನು ಕತೆ, ಯಾರಾದರೂ ತಡೀತಾರ, ಮತ್ತೆ ರಾಣಿ ಹೋಗಿ ಬೀಳ್ತಾಳ ಅವ್ರ ಬಲೆಗೆ ಅಂತ ನೋಡೋಣ. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.